ನಮಸ್ಕಾರ ಗೆಳೆಯರೆ, ನಿಮಗೆಲ್ಲ ಹಾರ್ದಿಕ ಸ್ವಾಗತ ನಮ್ಮ ಚಾನೆಲ್ಗೆ. ಇವತ್ತು ನಾವು ಒಂದು ನಿಜಕ್ಕೂ ಗಂಭೀರವಾದ ಆದರೆ ಪ್ರಾಮಾಣಿಕ ಚರ್ಚೆಯಲ್ಲಿದ್ದೇನೆ. ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಪಾಠವಂತೂ ತರಗತಿಗಳೇ ಬದುಕು ಅಂತ ಯೋಚಿಸುತ್ತಿದ್ದಾರೆ ಅಂತೆ. ಅದರೊಳಗೆ ಎಷ್ಟು ಸತ್ಯ, ಎಷ್ಟು ತಪ್ಪು? ಇದು ನಿಮ್ಮ ಭವಿಷ್ಯಕ್ಕೆ ಬಾಗಿಲು ತೆಗೆಯುವ ಚರ್ಚೆ. ಆದ್ದರಿಂದ ವೀಕ್ಷಿಸಿ ಕೊನೆವರೆಗೂ. ನಮ್ಮಲ್ಲಿ ಈಗ ಸಹಜವಾಗಿ ಕಾಣೋ ದೃಶ್ಯ ಎಂತಂದ್ರೆ, ವಿದ್ಯಾರ್ಥಿಗಳು ಪಾಸ್ ಆಗೋದೇ ಸಾಕು, ಡಿಗ್ರಿ ಸಿಗ್ಬೇಕು, ನಂತರ ನೋಡೋಣ ಅಂತ ನಂಬಿಕೆ ಇಟ್ಟುಕೊಂಡಿದ್ದಾರೆ. ಆದ್ರೆ ಅಂಥ ದಾರಿ ನಮ್ಮ ಮೆಚ್ಚಿನ ಉದ್ಯೋಗಕ್ಕೆ ಕೊಂಡಿಯೋ? ಇಲ್ಲ. ಹೆಚ್ಚು ಪಾಯಿಂಟ್ಗಳಿಲ್ಲದೆ ಕೇವಲ ಶಿಫಾರಸು ಪತ್ರವೊಂದರೊಂದಿಗೆ ಕೆಲಸ ಸಿಕ್ಕೋದು ಈಗ ಬಹಳ ಕಷ್ಟ. ನಮ್ಮ ಕಾಲದ ಉದ್ಯೋಗ ಮಾರುಕಟ್ಟೆ ಅಂದ್ರೆ ನೈಸರ್ಗಿಕ ಪಡಿತರ ಅಂಗಡಿಯಲ್ಲ ಅಲ್ವಾ? ಇಲ್ಲಿ ಬೇಕಾಗೋದು ನಿಷ್ಠಗತ ಕೌಶಲ್ಯಗಳು, ತಂತ್ರಜ್ಞಾನ ಜ್ಞಾನ ಮತ್ತು ನಿಜವಾದ ಮೃದು ಕೌಶಲ್ಯಗಳು. ಇವು ಇಲ್ಲದಿದ್ದರೆ ನಿಮ್ಮ ಪಟ್ಟಿ ಫಲಿತಾಂಶದ ಫಲ ಕೇವಲ ಒಂದು ಕಾಗದ ಮಾತ್ರ. ಇವತ್ತು ನಾನೇಕೆ ಈ ಮಾತಾಡ್ತಿಪ್ಪೆಂದ್ರೆ, ತಮ್ಮ ತರಗತಿಗಳನ್ನು ಪಾಠಗಳಂತೆ ಸಾಗಿಸೋ ವಿದ್ಯಾರ್ಥಿಗಳಿಂದ ಎದ್ದು ನಿಲ್ಲೋದು ಕೆಲವರೇ. ಅವರು ಹೊರತುಪಡಿಸುತ್ತಿದ್ದಾರೆ ಪಠ್ಯಪಾಠಕ್ಕಿಂತ ಹೊರಗಿನ ತರಬೇತಿಗಳು, ಕಾಂಪಿಟಿಷನ್ಗಳಿಗೆ ಹಾಜರಾಗುವುದು, ಸ್ವತಃ ನೇರವಾಗಿ ಮಾತನಾಡೋ ಕಲಿಕೆ, ತಂಡದಲ್ಲಿ ಕೆಲಸ ಮಾಡೋ ಸಾಮರ್ಥ್ಯ ಮತ್ತು ಹೊಸ ಪಾಠಗಳ ಅರಿವಿಗೆ ತಲೆಬಾಗುವುದು. ಇವತ್ತು ಎಂಜಿನಿಯರಿಂಗ್ ಓದುತ್ತಾ ಇರುವಾಗಲೇ ವೆಬ್ ಡಿಸೈನ್, ಡೇಟಾ ಎನಾಲಿಟಿಕ್ಸ್, ಸಂವಹನ ಶಕ್ತಿ, ಲೀಡರ್ಶಿಪ್ ತರಬೇತಿಗಳು, ಪಬ್ಲಿಕ್ ಸ್ಪೀಕಿಂಗ್ ಎಲ್ಲದರಲ್ಲೂ ಕೈ ಹಾಕೋದು ಅವಶ್ಯಕ. ವಿದ್ಯಾರ್ಥಿಗಳು ಇವರೊಳಗೆ ತೊಡಗಿಕೊಳ್ಳೋಕೆ ಶುರು ಮಾಡಿದ್ರೆ ಮಾತ್ರ ಅವರು ಖಾತರಿಯುತ ಭವಿಷ್ಯ ಕಟ್ಟೋರು. ಇದು ಪಾಠದ ಬಗ್ಗೆ ಅಷ್ಟೇ ಅಲ್ಲ, ಬದುಕಿನ ಬಗೆಗೂ. ಒಂದು ಪಾಠಶಾಲೆ ಓದಿದ್ರೆ ಸಾಕು ಅಂದ್ಕೊಂಡು ಹೋಗೋದು ಈ ಕಾಲದ ತೊಂದರೆ. ಅದು ಜವಾಬ್ದಾರಿ ಪಾಲಿಸೋ, ನಿರ್ವಹಣಾ ಕೌಶಲ್ಯ ಅರಿಯೋ, ಕಾರ್ಯಕ್ಷಮತೆ ತೋರಿಸೋ ಈ ಎಲ್ಲಾ ಅಂಶಗಳತ್ತ ನಾವು ನೋಡಬೇಕು. ಇಂತಹ ಕಾರ್ಯಕ್ರಮಗಳು, ಶಿಬಿರಗಳು, ತರಬೇತಿಗಳು ಇವು ನಿಮಗೆ ಕಲಿಕೆಯ ತ್ರಿವಿಕ್ರಮ ರೂಪ. ಹಾಗಾದ್ರೆ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಒಮ್ಮೆ ಯೋಚನೆ ಮಾಡಿಸಿ ನಿಮ್ಮ ತರಗತಿಯ ಹೊರಗೂ ಬೆಳಗುವ ಇಚ್ಛೆ ಉಂಟು ಮಾಡಿದ್ರೆ ನಮಗದು ಸಾಕು. ಈ ವಿಚಾರವನ್ನು ನಿಮ್ಮ ಸ್ನೇಹಿತರ ಜೊತೆ ಹಂಚಿಕೊಳ್ಳಿ, ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ತಿರೋದು ಮರೆತಬೇಡಿ. ನಮ್ಮಿಂದ ಇನ್ನಷ್ಟು ಹೃದಯ ಸ್ಪರ್ಶಿ ವಿಷಯಗಳಿಗೆ ತಕ್ಷಣ ವೀಕ್ಷಣೆಗಾಗಿ ಮತ್ತೆ ಭೇಟಿ ಮಾಡಿ. ಧನ್ಯವಾದಗಳು. ಜಯ ಭಾಯ್.